ಬಳ್ಳಾರಿಯಲ್ಲೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಸಂಭ್ರಮ. ಕಾಳಮ್ಮ ದೇವಾಲಯದಲ್ಲಿ ವಿಭಿನ್ನ ಪೂಜಾ ಕಾರ್ಯಗಳು. ದೇವಿಗೆ ರುದ್ರಾಭಿಷೇಕ, ಕುಂಕುಮಾರ್ಚನೆ, ಮಹಾಪೂಜೆ. ಹಬ್ಬದ ದಿನ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ. ಇಲ್ಲಿ ದರ್ಶನ ಪಡೆದ್ರೆ ಸುಖ ಸಮೃದ್ಧಿ ಎಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಹಲವು ಬಗೆಯ ದೀಪದಿಂದ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ವಿಶೇಷವಾದಂಥ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಈ ತಾಯಿಯ ದರ್ಶನವನ್ನು ಪಡ್ಕೊಂಡ್ರೆ ಸುಖ ಸಮೃದ್ಧಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆ ಹಿನ್ನೆಲೆಯಲ್ಲಿ ಹಲವು ಬಗೆಯ ದೀಪದಿಂದ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇದು ಬಳ್ಳಾರಿಯಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ. ಕಾಳಮ್ಮ ದೇವಾಲಯದಲ್ಲಿ ವಿಭಿನ್ನ ಪೂಜಾ ಕಾರ್ಯಗಳು ನಡೆದಿದೆ. सर बरलिल्री अक्का सर ಒಂದು ಸ್ವಲ್ಪ ಹೇಳ್ಬಿಟ್ರೆ ಸಂಹರಿಸಿ ಬಂದಳೆ ಅಸುರ ದೈತ್ಯರ ಸಂಹರಿಸಿ ಬಂದಳೆ ದೇವಿ ಬಂದಳೆ ಶ್ರೀ ಬಂದಳೆ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿರಾಗುಡಿ ಅಂಗಿದ ಚಲನೆ ಬಂದಳೆ ಪಾರ್ವತಿ ಬನ್ನಿ ಒಬ್ಬೊಬ್ಬರು ಬನ್ನಿ. ಸೈಡ್ಗೆ ಹೋಗ್ಬ ಹಿಂಗೆ ಸೈಡ್ಗೆ ಹೋಗ್ಬನ್ನಿ. ದಿನ ಪುರಾಣದ ದೇವಿ ಪುರಾಣದೆಲ್ಲ ಮೊನ್ನೆ ನಾನು ಇಲ್ಲಿ ಮಹಿಳಾ ಸದಸ್ಯಳಾಗಿ ಇದ್ದೇನೆ. ದೀಪಾವಳಿ ಹಬ್ಬ ಒಂದು ಅತ್ಯುತ್ತಮ ಹಬ್ಬ. ದೀಪಗಳ ಸಾಲಾಗಿ ಬರುವ ಹಬ್ಬ. ದೀಪ ಅಂದರೆ ನಮ್ಮ ಮನೆ ಬೆಳಗುವ ಹಬ್ಬ, ಮನಸ್ಸು ಬೆಳಗುವ ಹಬ್ಬ. ಹಾಗೆ ದೀಪದಲ್ಲಿ ನಾವು ಸ್ವಂತ ದೊಡ್ಡ ಹಬ್ಬ ಆಗಿದೆ. ಇವತ್ತು ಕಾಳಮ್ಮನ ಗುಡಿಯಲ್ಲಿ ನಾವು ಎಲ್ಲರೂ ರಂಗೋಲಿ ಹಾಕಿ ದೀಪವನ್ನು ಅಂಟಿಸಿ ಅಲ್ಲಿ ಕಲರ್ ಎಲ್ಲ ತುಂಬಿ ದೀಪ ಅಂಟಿಸಿ ನಾವು ಎಲ್ಲ ಕಲರ್ಫುಲ್ಲಾಗಿ ಎಲ್ಲರೂ ಒಂದೇ ಕಲರ್ ಸೀರೆಯನ್ನು ಉಟ್ಕೊಂಡು ಬಂದು ನಾವು ದೀಪವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ನಾನು ಇಲ್ಲಿ ಮಹಿಳಾ ಸದಸ್ಯಳಾಗಿ ಇದ್ದೇನೆ. ದೀಪಾವಳಿ ಹಬ್ಬ ಒಂದು ಅತ್ಯುತ್ತಮ ಹಬ್ಬ. ದೀಪಗಳ ಸಾಲಾಗಿ ಬರುವ ಹಬ್ಬ. ದೀಪ ಅಂದರೆ ನಮ್ಮ ಮನೆ ಬೆಳಗುವ ಹಬ್ಬ,
ಮನಸ್ಸು ಬೆಳಗುವ ಹಬ್ಬ. ಹಾಗೆ ದೀಪದಲ್ಲಿ ನಾವು ಸುವಂಥ ದೊಡ್ಡ ಹಬ್ಬ ಆಗಿದೆ. ಗುರುಭ್ಯೋ ನಮಃ. ಹರಿ ಓಂ. ದೀಪಾವಳಿ ಅಂದರೆ ವಿಶೇಷತೆ ಏನಂದರೆ ಬೆಳಿಗ್ಗೆ 5 ಗಂಟೆ ಅಮ್ಮಗೆ ಇದು ಪಂಚಾಮೃತ ಅಭಿಷೇಕ ಮತ್ತು ಕುಂಕುಮಾರ್ಚನೆ ಎಲ್ಲ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ. ಆದಮೇಲಿಂದ ಎಲ್ಲ ಹೆಣ್ಮಕ್ಳು ಬಂದು ತೀರ್ಥ ಪ್ರಸಾದ ತಗೊಳ್ತಾರೆ. ಆಗಿದ್ಮೇಲೆ ಸಂಜೆ ಬಂದು ಎಲ್ಲರೂ ದೀಪ ಬೆಳಗ್ಗೆ ಅಮ್ಮನವ್ರಿಗೆ ಆಶೀರ್ವಾದ ಪಡೀತಾರೆ. ಇದು ಸುಮಾರಾಗಿ 300 ವರ್ಷದ್ದು ಅಮ್ಮನದು ದೇವಾಲಯ. ಈಗಲೂ ಪ್ರತೀತಿ ಏನಂದರೆ ಅಮ್ಮ ಇವಾಗಲೂ ಓಡಾಡ್ತಾರೆ, ರಾತ್ರಿ ಹೊತ್ತಲ್ಲಿ ಓಡಾಡ್ತಾರೆ ಅಂತ ಪ್ರತೀತಿ. ಅಮ್ಮ ಕೇಳಿದ ವರನೂ ಕೊಡ್ತಾರೆ. ನೀವು ಯಾವ ಅಮ್ಮ ಅಂದರೆ ಅಮ್ಮ ಹಂಗೆ ಇದು ಮಾಡ್ತಾರೆ ಅಂತ. ದೀಪಾವಳಿ ಅಂದ್ರೇ ಒಂದು ಸಂಭ್ರಮ ಅಲ್ವಾ. ಅಲ್ಲಿಂದ ದೀಪೋತ್ಸವ ನೋಡಬೇಕು, ಕಣ್ಣು ಸಾಲ್ತದು ನೋಡೋದಕ್ಕೆ. ಮತ್ತು ವಿಶೇಷವಾಗಿ ಮಹಿಳೆಯರು ಭಾಳ ಜನ ಬರ್ತಾರೆ. ಅಮ್ಮನವರು ಇದು ಆಶೀರ್ವಾದ ಪಡೆದು ತೀರ್ಥ ಪ್ರಸಾದ ತೊಗೊಂಡು ಮತ್ತು ಅವ್ರಿಗೆ ಎಲ್ಲ ಸುಖ ಸಂತೋಷ ಸಮೃದ್ಧಿ ಬರಲಿ ಅಂತ ಕೇಳ್ಕೊಂಡು ಹೋಗ್ತಾರೆ. ಹಾಗೆ ಮತ್ತೆ ಬರ್ತಾನೆ ಇರ್ತಾರೆ. ಚೆನ್ನಾಗಿ ಅಮ್ಮಂದು ವರ ಪಡಿಬೇಕು, ಅಮ್ಮಂದು ಕೇಳಬೇಕು ಅಂದ್ರೇ ಅಷ್ಟೇ. ನವರಾತ್ರಿ ಅಂದರೆ 9